ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮತ್ತೆ ಐಟಿ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಯಶ್ ಆಡಿಟರ್ ಕಚೇರಿಯ ಮೇಲೆ ಐಟಿ ರೇಡ್ ಆಗಿದೆ. ಶೇಷಾದ್ರಿಪುರಂನಲ್ಲಿರುವಂತಹ ಆಡಿಟರ್ ಬಸವರಾಜ್ ಅವರ ಕಚೇರಿಯ ಮೇಲೆ ಐಟಿ ರೇಡ್ ಆಗಿರೋದು. ಆ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಒಂದ್ ಕಡೆ ಕೆಜಿಎಫ್ ನ ಸಕ್ಸಸ್ ಒಂದ್ ಕಡೆ ಆದ್ರೆ 200 ಕೋಟಿ ದಾಟ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಐಟಿಯ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಸದ್ಯಕ್ಕೆ ಆಡಿಟರ್ ಬಸವರಾಜ್ ಕಚೇರಿಯ ಮೇಲೆ ಈಗ ರೇಡ್ ಆಗಿದೆ. ಶೇಷಾದ್ರಿಪುರಂನಲ್ಲಿ ಇರುವಂತಹ ಒಂದು ಕಚೇರಿ. ಇನ್ನು ಹಲವಾರು ನಟ ನಿರ್ಮಾಪಕರಿಗೆ ಆಡಿಟರ್ ಆಗಿ ಬಸವರಾಜ್ ಅವರು ಕೆಲಸ ಮಾಡ್ತಿದ್ದಾರಂತೆ. ಈ ಹಿನ್ನೆಲೆ ದಾಳಿಯನ್ನ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. ಸಾಕಷ್ಟು ದಾಖಲೆಗಳು ಕೂಡ ಅವರಿಗೆ ಸಿಕ್ಕಿದೆ. ಸತತ 5 ಗಂಟೆಗಳ ಕಾಲ ತಪಾಸಣೆಯನ್ನ ಆಫೀಸರ್ಸ್ ನಡೆಸಿದ ನಂತರ ಅಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ. 9 ಅಧಿಕಾರಿಗಳಿಂದ 5 ಗಂಟೆಗಳ ಕಾಲ ಅಲ್ಲಿ ಶೋಧ ಆಗುತ್ತೆ. ಮಹತ್ವದ ಡಾಕ್ಯುಮೆಂಟ್ಸ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆಲ್ಮೋಸ್ಟ್ 2 ಬ್ಯಾಗ್ಗಳ ತುಂಬ ದಾಖಲೆಗಳನ್ನ ಐಟಿ ಟೀಮ್ ಇದೀಗ ಅಲ್ಲಿಂದ ಪಡ್ಕೊಂಡು ಹೋಗಿದ್ದಾರೆ. ಅದನ್ನ ಕ್ರಾಸ್ ಚೆಕ್ ಮಾಡಲಾಗುತ್ತೆ, ವೆರಿಫೈ ಮಾಡಲಾಗುತ್ತೆ. ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಸಾಕಷ್ಟು ಸಂಕಷ್ಟ ಉಂಟಾಗುವಂತಹ ಚಾನ್ಸಸ್ ಇದೆ. 10ಕ್ಕೂ ಹೆಚ್ಚು ಜನ ಬಸವರಾಜ್ ಅವರ ವಿಚಾರಣೆಯನ್ನು ನಡೆಸಿರೋದು. ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಿದ್ರು ಐಟಿ ಆಫೀಸರ್ಸ್. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಯಿತು. ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಇದೆ. ಆ ಮೂಲಕ ಯಶ್ ಅವರ ಆಡಿಟರ್ ಬಸವರಾಜ್ ಅವರ ಕಚೇರಿ ಮೇಲೆ ಆಗಿರುವಂತಹ ರೇಡ್ ಇದು. ರೇಡ್ ಆದ ನಂತರ ಸುಮಾರು 2 ಬ್ಯಾಗ್ಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಮಾಹಿತಿ ಇದೆ. ಇನ್ನು ಸುಮಾರು 9 ಅಧಿಕಾರಿಗಳು ಅವರ ವಿಚಾರಣೆಯನ್ನು ನಡೆಸಿದ್ದಾರೆ. 5 ಗಂಟೆಗಳ ತಪಾಸಣೆ. ಇನ್ನು ಕೇವಲ ಯಶ್ ಅವರಿಗೆ ಮಾತ್ರವಲ್ಲ, ಬೇರೆ ಹಲವಾರು ನಟ ನಿರ್ಮಾಪಕರಿಗೂ ಕೂಡ ಇವರು ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇರ್ಬೋದು, ಕೇವಲ ಯಶ್ ಅವರಿಗೆ ಮಾತ್ರ ಅಲ್ಲ ಅಂತ ಕಾಣಿಸುತ್ತೆ. ಆದರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಈಗ ಯಶ್ ಅವರ ಆಡಿಟರ್ ಬಸವರಾಜ್ ಅವರ ಕಚೇರಿ ಮೇಲೆ ಆಗಿರುವಂತಹ ರೇಡ್ ಏನೇನಾಯ್ತು, ಏನ್ ಸಿಕ್ತು ಅಂತ ಅಲ್ಲಿ ಏನಾದ್ರೂ ಸಿಕ್ಕಿದೆಯಾ ಮಾಹಿತಿ? ಅವಿನಾಶ್, ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಶೇಷಾದ್ರಿಪುರದಲ್ಲಿರುವಂತಹ ಬಸವರಾಜ್ ಅವರ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. 9 ಜನ ಅಧಿಕಾರಿಗಳಿಂದ ಈ ಒಂದು ದಾಳಿ ಕೂಡ ನಡೆಯುತ್ತೆ. ಸುಮಾರು 5 ಗಂಟೆಗಳ ಕಾಲ ಬಸವರಾಜ್ ಅವರ ಕಚೇರಿಯನ್ನು ಕೂಡ ಶೋಧ ಮಾಡ್ತಾರೆ. ಜೊತೆಗೆ ಬಸವರಾಜನ್ನು ಕೂಡ ಅಷ್ಟೇ ಕಚೇರಿಯಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು 5 ಗಂಟೆಗಳ ಒಂದು ಪರಿಶೀಲನೆ ವೇಳೆಯಲ್ಲಿ ಬಸವರಾಜ್ಗೂ ಕೂಡ ಅಷ್ಟೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಯಾಕಂದ್ರೆ ಆ ಒಂದು ಕಚೇರಿಯಲ್ಲಿ ಸಾಕಷ್ಟು 2 ಬ್ಯಾಗ್ಗಳಷ್ಟು ಏನು ಕೆಲವೊಂದು ದಾಖಲೆಗಳು ಸಿಗುತ್ತೆ. ಆ ಒಂದು ದಾಖಲೆಗಳಿಗೂ ಕೂಡ ಅಷ್ಟೇ ಕೆಲವೊಂದು ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಕೇಳ್ತಾರೆ. ಸುಮಾರು 9 ಜನ ಅಧಿಕಾರಿಗಳಿಂದ ಒಂದು ಪ್ರಶ್ನೆಗಳ ಸುರಿಮಳೆ ಕೂಡ ಅಷ್ಟೇ ಬಸವರಾಜ್ಗೆ ಮೇಲೆ ನಡೆಸ್ತಾರೆ. ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಯಶ್ ಮನೆ ಮೇಲೆ ದಾಳಿ ನಡೆಸುವಂತ ಸಂದರ್ಭದಲ್ಲಿ ಯಶ್ನ ಎಲ್ಲಾ ಒಂದು ಲೆಕ್ಕಾಚಾರಗಳನ್ನು ಕೂಡ ಅಷ್ಟೇ ಇದೇ ಬಸವರಾಜ್ ಆಡಿಟಿಂಗ್ ಮಾಡ್ತಿದ್ರು. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಆಧರಿಸಿದಂತಹ ಐಟಿ ಅಧಿಕಾರಿಗಳು ಈಗ ಬಸವರಾಜ್ ಅವರ ಕಚೇರಿಯ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸಿಕ್ಕಂತಹ ದಾಖಲೆಗಳೇನಿದೆ ಆ ಒಂದು ದಾಖಲೆಗಳಿಗೆ ಸೂಕ್ತ ರೀತಿಯಾದಂತಹ ಒಂದು ಉತ್ತರವನ್ನು ಕೂಡ ಅಷ್ಟೇ ಈಗಾಗಲೇ ಬಸವರಾಜ್ ಕೊಡಬೇಕಾಗಿರುತ್ತೆ. ನಿನ್ನೆ 5 ಗಂಟೆಗಳ ಒಂದು ವಿಚಾರಣೆ ಬಳಿಕ ಮತ್ತೆ ಬಸವರಾಜ್ಗೆ ನೋಟಿಸ್ ನೀಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ನಟರ ಮನೆಗಳ ಮೇಲೆ ನಡೆದಂತಹ ರೈಡ್ ನ ಸಂದರ್ಭದಲ್ಲಿ ಕೂಡ ಅಷ್ಟೇ ಸಿಕ್ಕಂತ ದಾಖಲೆಗಳಿಗೆ ಸಂಬಂಧಿಸಿದ ಐಟಿ ಅಧಿಕಾರಿ ನೋಟಿಸ್ ಕೊಟ್ಟು ಈಗಾಗಲೇ ಎನ್ಕ್ವೈರಿಗೆ ಬರುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ನಟರು ಕೂಡ ಅಷ್ಟೇ ಐಟಿ ಅಧಿಕಾರಿಗಳ ಮುಂದೆ ಹೋಗಿ ಎನ್ಕ್ವೈರಿಯನ್ನು ಕೂಡ ಎದುರಿಸಿ ಬಂದಿದ್ರು. ಈಗ ಏನು ಕೆಲವೊಂದು ನಟ ಮತ್ತು ನಿರ್ಮಾಪಕರಿಗೂ ಇದೇ ಒಂದು ಬಸವರಾಜ್ ಆಡಿಟಿಂಗ್ ಮಾಡ್ತಿದ್ದ ಅನ್ನೋ ಒಂದು ಇನ್ಫಾರ್ಮೇಶನ್ ಆಧರಿಸಿದ ಐಟಿ ಅಧಿಕಾರಿಗಳು ಈಗ ಬಸವರಾಜ್ ಅವರ ಕಚೇರಿ ಮೇಲೆ ದಾಳಿ ಮಾಡಿದರೆ ಬಹುತೇಕ ಇನ್ನ ನಾಳೆ ಅಥವಾ ನಾಳಿದ್ದು ಬಸವರಾಜ್ ಕೂಡ ಅಷ್ಟೇ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆ ಕಳಿಸುವಂತ ಸಾಧ್ಯತೆ ಇದೆ. ಇದರ ನಿಟ್ಟಿನಲ್ಲಿ ಎಲ್ಲ ನಟ ಯಶ್ಗೂ ಕೂಡ ಅಷ್ಟೇ ಸಂಕಷ್ಟ ಎದುರಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕರುನಾಡ ಮೇಲೆ ಮತ್ತೆ ಉಗ್ರರ ಕರಿನೆರಳು. ಈಗ ಕರಾವಳಿಯಲ್ಲಿ ಮತ್ತೆ ಹರ್ಕೊಂಡಿದೆ ಉಗ್ರರ ಬೇರು. ಈ ಬಾರಿ ಸ್ಫೋಟ ಮಾಡೋದಲ್ಲ ಇವರ ಟಾರ್ಗೆಟ್. ಮತ್ತೊಂದು ಟಾರ್ಗೆಟ್ ಜೊತೆ ಈಗ ಉಗ್ರರು ಕರುನಾಡಿಗೆ ಕಾಲಿಟ್ಟಿದ್ದಾರೆ. ಅಂದ್ರೆ ಇಲ್ಲೇ ಬೇರು ಬಿಟ್ಟಿದ್ದಾರೆ ಅನ್ನೋ ಒಂದು ಆತಂಕಕಾರಿ ಸುದ್ದಿ ಈಗ ಹೊರಬರ್ತಾ ಇರೋದು. ಈ ಬಾರಿ ಅವರ ಟಾರ್ಗೆಟ್ ಇರೋದು ಯಾವುದೇ ಬಾಂಬ್ ಬ್ಲಾಸ್ಟ್ ಅಲ್ಲ, ಬೇರೆ ರೀತಿಯಾದಂತಹ ಒಂದು ಉದ್ದೇಶದೊಂದಿಗೆ ಅವರೀಗ ಬಂದಿದ್ದಾರೆ ಅಂತ ಕರಾವಳಿಯಲ್ಲಿ ಇವರ ಬೇರು ಬಿಟ್ಟಿದೆ. ಈ ಬಾರಿ ಇವರ ಟಾರ್ಗೆಟ್ ಜಸ್ಟ್ ಬಾಂಬ್ ಬ್ಲಾಸ್ಟ್ ಮಾತ್ರ ಅಲ್ಲ, ಇದರ ಜೊತೆಗೆ ಕರಾವಳಿಯ ಯುವ ಸಮೂಹ ಏನಿದೆ ಅವರನ್ನ ಟಾರ್ಗೆಟ್ ಮಾಡೋದು ಇವರ ಪ್ರಮುಖವಾದಂತಹ ಉದ್ದೇಶ. ಯುವಕರನ್ನ ರೆಡಿ ಮಾಡೋದು, ಅವರ ಬ್ರೈನ್ ವಾಶ್ ಮಾಡೋದು, ಅವರನ್ನ ಉಗ್ರ ಕೆಲಸಗಳಿಗೆ, ಈ ರೀತಿಯಾಗಿ ವಿದ್ರೋಹ ಕೆಲಸಗಳಿಗೆ ಬಳಸೋದು ಅವರ ಪ್ಲಾನ್. ವಿದೇಶದಲ್ಲಿ ಕೆಲಸ ಮಾಡೋರನ್ನ ಮೈಂಡ್ ವಾಶ್ ಮಾಡ್ತಾರೆ. ಜಿಹಾದ್ ಹೆಸರಲ್ಲಿ ಉಗ್ರ ಸಂಘಟನೆಗೆ ಸೆಳೆದು ಬಿಡ್ತಾರೆ. ರಾಜ್ಯದ ಕರಾವಳಿ, ಕೇರಳ ಭಾಗದಲ್ಲಿ ಉಗ್ರ ಸಂಘಟನೆ ಇನ್ನೂ ಕೂಡ ಜೀವಂತ ಅನ್ನೋ ಒಂದು ವಿಚಾರ ಈಗ ಶಾಕಿಂಗ್ ನ್ಯೂಸ್ ಇದು. ಈ ಬಗ್ಗೆ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ಚುರುಕುಗೊಳಿಸಿದೆ. ಅದೇ ರೀತಿಯಾಗಿ ಕರಾವಳಿ, ಕೇರಳ ಯುವಕರ ಮೇಲೆ ಪ್ರಕರಣ ಕೂಡ ದಾಖಲಾಗುವಂತಹ ಸಾಧ್ಯತೆ ಇದೆ.
ಸಿರಿಯಾದ ಜುಂದ್ ಅಲ್ ಅಕ್ಸಾ ಸಂಘಟನೆಯ ಜೊತೆಗೆ ನಂಟನ್ನ ಬೆಳೆಸಿಕೊಂಡಿದ್ದಾರೆ ಅನ್ನೋ ಒಂದು ಈಗ ಕುರುಹು ಸಿಕ್ಕಿದೆ. ಕೆಲವೊಂದು ವಿಚಾರಗಳು, ಸಂಶಯಗಳು ಮೂಡ್ತಾ ಇದೆ. 2013ರಲ್ಲಿ ಐಸಿಸ್ ಸೇರಿದ್ದ ಕರಾವಳಿಯ ಕೆಲ ಯುವಕರು ಈ ಬಗ್ಗೆ ಆಗಲೇ ಎಚ್ಚರಿಸಿತ್ತು ರಾಷ್ಟ್ರೀಯ ತನಿಖಾ ದಳ. 2016ರಲ್ಲಿ 6 ಮಂದಿಯನ್ನ ಬಂಧಿಸಿತ್ತು NIA. ಕತಾರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಯುವಕರ ಮೈಂಡ್ ವಾಶ್ ಮಾಡಿ ಅವ್ರನ್ನ ಉಗ್ರ ಸಂಘಟನೆಗಳಿಗೆ ಸೆಳೆದು ಅವರ ಮೂಲಕ ಇನ್ನಷ್ಟು ಯುವ ಸಮೂಹವನ್ನ ಸೆಳೆಯುವಂತ ಪ್ಲಾನ್ ಇದು. ವಿದೇಶದಿಂದಲೇ ರಾಜ್ಯದಲ್ಲಿ ದುಷ್ಕೃತ್ಯದ ಸ್ಕೆಚ್ಗಳಾಗುತ್ತೆ. ಕತಾರ್ನಿಂದಲೇ ಉಗ್ರ ಚಟುವಟಿಕೆಗೆ ಬೆಂಬಲ ಸಿಗುವಂತ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಈಗ ಗುಪ್ತಚರ ಇಲಾಖೆಗೂ ಸಿಕ್ಕಿದೆ, ರಾಷ್ಟ್ರೀಯ ತನಿಖಾ ದಳಕ್ಕೂ ಕೂಡ ಸಿಕ್ಕಿದೆ. ಕರಾವಳಿಯ ಯುವಕರ ವಾಟ್ಸ್ಆಪ್, ಫೇಸ್ಬುಕ್ ಮಾಹಿತಿಯನ್ನ ಸಂಗ್ರಹ ಮಾಡಿ ಈ ಮಾಹಿತಿಯ ಮೂಲಕ ಯುವಕರನ್ನ ಸೆಳೆಯುವಂತ ಒಂದು ಪ್ರಯತ್ನ ಆಗ್ತಿರೋದು. ರಾಷ್ಟ್ರೀಯ ತನಿಖಾ ದಳ ಕೂಡ ಅದನ್ನ ವಾಟ್ಸ್ಆಪ್ ಮತ್ತು ಉಳಿದಂತ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಉಗ್ರ ಸಂಘಟನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. NIA ತನಿಖೆ ಮಾಡ್ತಿದ್ದಂತೆ ರಾಜ್ಯ ಪೊಲೀಸರು ಕೂಡ ಎಚ್ಚೆತ್ತಿದ್ದಾರೆ. ರಾಜ್ಯದಲ್ಲಿನ ಉಗ್ರರ ಸ್ಲೀಪರ್ ಸೆಲ್ಗಳ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ತನ್ನದೇ ಆಂತರಿಕ ತನಿಖೆಗೆ ರಾಜ್ಯ ಪೊಲೀಸರು ಕೂಡ ಈಗ ಮುಂದಾಗಿದ್ದಾರೆ. ಆ ಮೂಲಕ ಕರಾವಳಿಯಲ್ಲಿ ಏನು ಈ ಟೆರರಿಸಂನ ಒಂದು ಕರಾಳ ಛಾಯೆ ಹಬ್ತಾ ಇದೆ ಅದನ್ನ ಈಗಲೇ ಇಟ್ ಇಸ್ ವೆರಿ ಲೇಟ್ ಅಂತ ಹೇಳ್ಬೋದು. ಈಗಲೇ ಅದರ ಬಗ್ಗೆ ಈಗ ಗಮನ ಹರಿಸೋದಕ್ಕೆ ರಾಜ್ಯ ಪೊಲೀಸರು ಕೂಡ ಮುಂದಾಗಿದ್ದಾರೆ. ರಾಜಕೀಯದ ಸುದ್ದಿಗಳನ್ನು ನೋಡೋದಾದ್ರೆ, ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಮಾಜದ ವಿವಿಧ ವರ್ಗಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಾಗಿದ್ದು, ಇಂದಿನಿಂದ 2 ದಿನ ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸಭೆಯನ್ನ ಆಯೋಜಿಸಿದೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಯುವಂತಹ ಸಭೆಯಲ್ಲಿ ಕೇಂದ್ರ ಸಚಿವರು, ಸಂಸದರು, ಶಾಸಕರು, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಸೇರಿ ಸುಮಾರು 12,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಇನ್ನು ಈ ಸಭೆಗೆ ರಾಜ್ಯದ ಎಲ್ಲಾ ಸಂಸದರು, ಶಾಸಕರು ಭಾಗವಹಿಸಲಿದ್ದು, ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಪ್ರತ್ಯೇಕ ರಹಸ್ಯ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಬಿಜೆಪಿ ಲೋಕಸಭಾ ಚುನಾವಣೆಗೆ ಪ್ಲಾನ್ ಮಾಡ್ತಾ ಇದ್ರೆ, ರಾಹುಲ್ ಗಾಂಧಿ ಇಂದಿನಿಂದ 2 ದಿನ UAE ಪ್ರವಾಸವನ್ನ ಕೈಗೊಂಡಿದ್ದಾರೆ. 3 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಭಾಷಣ ಮಾಡಿದಂತ ನೆಲದಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮವನ್ನ ಇವತ್ತು ನಡೆಸಲಿದ್ದಾರೆ. ಅಂದು ಪ್ರಧಾನಿ ಮೋದಿ, ಇಂದು ರಾಹುಲ್ ಗಾಂಧಿ 2 ದಿನದ UAE ಪ್ರವಾಸದಲ್ಲಿ AICC ಅಧ್ಯಕ್ಷ. AICC ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಮತ್ತು ನಾಳೆ 2 ದಿನದ ಕಾಲ UAE ಪ್ರವಾಸದಲ್ಲಿದ್ದಾರೆ. ಮಹಾತ್ಮ ಗಾಂಧಿಯವರ 150ನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ದ ಐಡಿಯಾ ಆಫ್ ಇಂಡಿಯಾ ಎಂಬ ಥೀಮ್ ಅಡಿ ರಾಹುಲ್ ಗಾಂಧಿ ಪ್ರವಾಸದಲ್ಲಿದ್ದಾರೆ. ವಿಶೇಷ ಅಂದ್ರೆ 2015ರ ಆಗಸ್ಟ್ನಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದ ಕ್ರೀಡಾಂಗಣದಲ್ಲೇ ರಾಹುಲ್ ಭಾರತೀಯರೊಂದಿಗೆ ಸಭೆ ಮಾಡಲಿರುವುದು ವಿಶೇಷ. ಇನ್ನು ರಾಹುಲ್ ಗಾಂಧಿಯ 2 ದಿನದ ಕಾರ್ಯಕ್ರಮಗಳ ಪಟ್ಟಿ ನೋಡೋದಾದ್ರೆ, ಪ್ರವಾಸದ ಮೊದಲ ದಿನವಾದ ಇಂದು ರಾಹುಲ್ ಗಾಂಧಿ ಅನಿವಾಸಿ ಭಾರತೀಯ ಕಾರ್ಮಿಕರ ಜೀವನ ಕ್ರಮವನ್ನು ವೀಕ್ಷಿಸಿ ಅವರೊಂದಿಗೆ ಲೇಬರ್ ಕ್ಯಾಂಪಿನಲ್ಲಿ ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ. ನಂತರ ದುಬೈನಲ್ಲಿರುವ ಅನಿವಾಸಿ ಭಾರತೀಯ ಉದ್ಯಮಿಗಳೊಂದಿಗೆ ಚರ್ಚಾ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ. ಸಂಜೆ 4:30ಕ್ಕೆ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವಿಶೇಷ ಅಂದ್ರೆ 2015ರ ಆಗಸ್ಟ್ನಲ್ಲಿ ಪ್ರಧಾನಿ ಮೋದಿ ಇದೇ ಸ್ಟೇಡಿಯಂನಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಇನ್ನು 2ನೇ ದಿನ ಅಂದ್ರೆ ನಾಳೆ ಅಬುಧಾಬಿಯಲ್ಲಿರುವ ಅನಿವಾಸಿ ಭಾರತೀಯ ಉದ್ಯಮಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಬಳಿಕ ಅಬುಧಾಬಿಯ ಶೇಖ್ ಜಾಹಿದ್ ಮಸೀದಿಗೆ ಭೇಟಿ ನೀಡಿದ ಬಳಿಕ ದುಬೈನಿಂದ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಯೋಜಿಸಿರುವ ಪಬ್ಲಿಕ್ ರ್ಯಾಲಿಯಲ್ಲಿ 25,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಸ್ಟೇಡಿಯಂನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಪಾಲ್ಗೊಳ್ಳಲು ಇಚ್ಛಿಸುವವರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಲೇಬೇಕು ಅಂತ ಕಡ್ಡಾಯ ಇಲ್ಲ ಅಂತ ಹೇಳಿರುವ ಕಾಂಗ್ರೆಸ್, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿದೆ. ಸಿಬಿಐ ನಿರ್ದೇಶಕ ಸ್ಥಾನದಿಂದ ಅಲೋಕ್ ಕುಮಾರ್ ವರ್ಮಾ ಅವರನ್ನ ವಜಾ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಯ್ಕೆ ಸಮಿತಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ವರ್ಮಾ ವಜಾ ಬಗ್ಗೆ ಸಮಿತಿಯ ಸದಸ್ಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸಿದ್ರು. ಜೆಪಿಸಿ ತನಿಖೆಗೆ ಆಗ್ರಹ ಕೂಡ ಮಾಡಿದ್ರು. ಆದರೆ ಖರ್ಗೆ ಅವರನ್ನ ಪ್ರಧಾನಿ ಮೋದಿ ಹಾಗೂ ನ್ಯಾಯಮೂರ್ತಿ ಸಿಕ್ರಿ ಮನವೊಲಿಸಿ ವಜಾ ಆದೇಶವನ್ನ ಹೊರಡಿಸಲಾಗಿದೆ.
ವರ್ಮಾ ಅವರನ್ನ ಅಗ್ನಿಶಾಮಕ ಡಿಜಿ ಆಗಿ ನೇಮಿಸಿ ಸಿಬಿಐ ನಿರ್ದೇಶಕರ ಸ್ಥಾನಕ್ಕೆ ನಾಗೇಶ್ವರ ರಾವ್ ಅವರನ್ನ ಮರು ನೇಮಕ ಮಾಡಲಾಗಿದೆ. ಇನ್ನೊಂದು ವಾರದಲ್ಲಿ ಖಾಯಂ ನಿರ್ದೇಶಕರ ಆಯ್ಕೆಯಾಗಲಿದ್ದು ಅರ್ಹತೆಯುಳ್ಳ ಐಪಿಎಸ್ ಅಧಿಕಾರಿಗಳಿಗಾಗಿ ತಲಾಶ್ ನಡೆದಿದೆ. ಈ ಮಧ್ಯೆ ಸಮಿತಿ ನಿರ್ಧಾರವನ್ನ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಸಿಬಿಐ ಹಾಗೂ ಜೆಪಿಸಿ ತನಿಖೆಗೆ ಬೆದರಿದ ಮೋದಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಟೀಕಿಸಿದೆ. ಹೀಗಾಗಿ ಮತ್ತೊಂದು ಸುತ್ತಿನ ರಾಜಕೀಯ ಕಚ್ಚಾಟಕ್ಕೆ ಸಿಬಿಐ ವೇದಿಕೆ ಕಲ್ಪಿಸಿದೆ. ಇನ್ನು ನಡೆದಾಡುವ ದೇವರು ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಬಗ್ಗೆ ವೈದ್ಯರು ತುಂಬಾ ನಿಗಾ ವಹಿಸುತ್ತಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣದೇ ಇದ್ರೂ ಕೂಡ ನಿಧಾನವಾಗಿ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ರವೀಂದ್ರ ಶ್ರೀಗಳ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದಂತ ಡಾಕ್ಟರ್ ರವೀಂದ್ರ 112ನೇ ವಯಸ್ಸಿನಲ್ಲಿ ವೈದ್ಯರು ಯಾರು ಇಂತಹ ಪರಿಸ್ಥಿತಿಯನ್ನ ನೋಡಿರಲಿಲ್ಲ. ಪ್ರಪಂಚದಲ್ಲಿ 6ನೇ ವ್ಯಕ್ತಿ ಹೀಗೆ ಓಡಾಡ್ತಿರೋದು. ಶ್ರೀಗಳು ಇಚ್ಛಾಮರಣಿ, ಅವರಿಗೆ ಆ ಶಕ್ತಿ ಇದೆ ಅಂತ ಹೇಳಿದರು. ಇನ್ನು ಶ್ರೀಗಳ ಆರೋಗ್ಯದ ಬಗ್ಗೆ ಸಿಎಂ ಕುಮಾರಸ್ವಾಮಿ ಸಹ ಪ್ರತಿದಿನ ವಿಚಾರಿಸ್ತಾ ಇದ್ದು ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ. ಇನ್ನು ಇಂದು ಜಯದೇವ ಆಸ್ಪತ್ರೆ ವೈದ್ಯರ ತಂಡ ಶ್ರೀಗಳ ಪರೀಕ್ಷೆಯನ್ನ ಮಾಡಲಿದೆ. ಯಾರು ಮಾಡೂ ಇರೋದಿಲ್ಲ, ಯಾರು ನೋಡೂ ಇರೋದಿಲ್ಲ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿರೋಂಗೆ 112 ವರ್ಷದಲ್ಲಿ ಪೇಷಂಟ್ ಈ ಥರ 6 ಸಲ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರೋದು ಇಲ್ಲ, ಆಮೇಲೆ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಬಂದಿರೋದು ಇಲ್ಲ. ಅದರಿಂದ ಇದು ಮೆಡಿಕಲ್ ಸೈನ್ಸಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ವಿಸ್ಮಯ, ಯಾಕೆಂದರೆ ಇದು ಪ್ರಪಂಚದಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಇವರೇ 6ನೇ ವ್ಯಕ್ತಿ ಈಗ ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅಂಥವ್ರಿಗೆ ಮೆಡಿಕಲ್ ಸೈನ್ಸ್ ಸಹಿತ ಇದನ್ನು ಯಾವುದು ನೋಡಿಲ್ಲ. ಇಚ್ಛಾಮರಣಿ ಅಂತ ಏನು ಹೇಳ್ತೀವಿ, ಆ ಶಕ್ತಿ ಇದೆ ಅವ್ರಿಗೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ಪ್ರತಿ ಸಲ BJS ಬಂದಾಗಲೂ ಹೇಳ್ತಾ ಇದ್ವಿ, ಟ್ರೀಟ್ಮೆಂಟು ನಾವು ಕೊಡೋದಲ್ಲ, ಅದು ಅವರ ಇಚ್ಛೆ. ಒಂದ್ ಕಡೆ ರಾಜ್ಯದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಒಂದು ಒಳಸಮರ ಶುರುವಾಗಿದ್ರೆ ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಜಟಾಪಟಿ ಮುಂದುವರೆದಿದೆ. ಅಂಬೇಡ್ಕರ್ ಭವನದ 2 ನಾಮಫಲಕ ಶಿಲಾನ್ಯಾಸ ಪ್ರಕರಣ ತಾರಕಕ್ಕೇರಿದೆ. ಹಾಲಿ ಶಾಸಕ ಅನ್ನಿದಾನಿಯವರ ಶಿಲಾನ್ಯಾಸ ಫಲಕ ತೆರವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಅಹೋರಾತ್ರಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಿಂದ ಭವನದ ಮುಂದೆ ಧರಣಿ ಮಾಡ್ತಿರುವಂತಹ ಕಾರ್ಯಕರ್ತರು ಅಲ್ಲೇ ಅಡುಗೆ ಮಾಡಿ ಊಟ ಸೇವಿಸಿದ್ದಾರೆ. ಇಂದು ಸಹ ಪ್ರತಿಭಟನೆ ಮುಂದುವರೆಸಲಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ನಿನ್ನೆ ರಾತ್ರಿ ಕೀರ್ತಿನಗರದಲ್ಲಿರುವ ಫರ್ನಿಚರ್ ಅಂಗಡಿಗೆ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ಪೀಠೋಪಕರಣಗಳು ಸುಟ್ಟು ಕರಕಲಾಗಿದ್ದಾವೆ. ಸ್ಥಳಕ್ಕೆ 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಶಾರ್ಟ್ ಸರ್ಕ್ಯೂಟ್ನಿಂದ ಇದು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಸಿನಿ ದುನಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. 200 ಕೋಟಿ ಬಾಚಿ ಗಲ್ಲಾಪೆಟ್ಟಿಗೆ ತುಂಬಿಸಿಕೊಳ್ತಿರುವಂತಹ ಸಿನಿಮಾ ಇದೀಗ ಮತ್ತೊಂದು ದಾಖಲೆಯನ್ನ ನಿರ್ಮಿಸ್ತಾ ಇದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಕನ್ನಡಿಗರು ಇರಬೇಕಾದ್ರೆ ಮತ್ತಷ್ಟು ಸಂಭ್ರಮಿಸುವಂತಹ ಸುದ್ದಿ ಅದು ಏನದು ನೋಡ್ಕೊಂಬರೋಣ. KGF ಕನ್ನಡದ ಸಿನಿ ಕುಲುಮೆಯಲ್ಲಿ ಹೊಳಿತಾ ಇರೋ ಚಿನ್ನದಂತಹ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗಿ 200 ಕೋಟಿ ಬಾಚಿ ಸಾಕಷ್ಟು ಪ್ರಥಮಗಳನ್ನ ತನ್ನ ಹೆಸರಲ್ಲಿ ಬರೆದಿರೋ ಚಿತ್ರ. ಅಂದ್ರೆ ನಿಮ್ ಹೀರೋ ಸೋತ್ ಹೋದ್ನಾ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. 200 ಕೋಟಿ ಗಳಿಸಿದ ಕನ್ನಡ ಸಿನಿಮಾ ಅನ್ನುವ ಹೆಗ್ಗಳಿಕೆಯ ಜೊತೆಗೆ ಯಶ್ ಅಭಿನಯದ KGF ಮತ್ತೊಂದು ದಾಖಲೆ ಬರೆದಿದೆ. ಪಾಕಿಸ್ತಾನದಲ್ಲಿ ರಿಲೀಸ್ ಆಗ್ತಾ ಇದೆ KGF. ಎಸ್, ಬಾಲಿವುಡ್ ಕೂಡ ಕನ್ನಡ ಶ್ರೀರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ KGF ಪಾಕಿಸ್ತಾನದಲ್ಲಿ ರಿಲೀಸ್ ಆಗ್ತಿದೆ. ಈ ಮೂಲಕ ಪಾಕ್ ನೆಲದಲ್ಲಿ ರಿಲೀಸ್ ಆಗ್ತಾ ಇರುವ ಕನ್ನಡ ಮೂಲದ ಬಹುಭಾಷಾ ಅವತರಣಿಕೆಯ ಮೊದಲ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿ KGF ಬುಕಿಂಗ್ ಆರಂಭವಾಗಿದ್ದು KGF ಸದ್ದು ಮಾಡ್ತಿದೆ. ಓಂ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ.